ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಮಲಾಕಿಯ ಪುಸ್ತಕದಲ್ಲಿ 2ನೇ ಅಧ್ಯಾಯ 17ನೇ ವಚನದಿಂದ ತೆಗೆದುಕೊಳ್ಳೋಣ. ನೀವು ಯೆಹೋವನನ್ನು ನಿಮ್ಮ ಮಾತುಗಳಿಂದ ಬೇಸರಗೊಳಿಸಿದ್ದೀರಿ. ನಮ್ಮ ಮಾತುಗಳಿಂದ ದೇವರನ್ನು ಬೇಸರಗೊಳಿಸಿದ್ದೀವಿ ಅಂತ ತಂದೆಯಾದ ದೇವರು ಈ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಯಾವುದರಿಂದ ನಾವು ಬೇಸರಗೊಳಿಸಿದ್ದೀವಿ ಅಂತ ಹೇಳ್ತಾರೆ ಕೆಳಗಡೆ. ಯಾವ ವಿಷಯದಲ್ಲಿ ಆತನನ್ನು ಬೇಸರಗೊಳಿಸಿದ್ದೇವೆ ಅನ್ನುತ್ತೀರೋ? ಪ್ರತಿಯೊಬ್ಬನು ದುರಾಚಾರಿ, ಯೆಹೋವನ ದೃಷ್ಟಿಗೆ ಒಳ್ಳೆಯವನು, ಅವರೇ ಆತನಿಗೆ ಇಷ್ಟ. ಪ್ರತಿಯೊಬ್ಬರು ದಾರಿ ತಪ್ಪಿದವರು, ವಿಶ್ವಾಸಿಗಳು ಅಂತ ಬರೆಯಲ್ಪಟ್ಟಿಲ್ಲ ಇಲ್ಲಿ. ಪ್ರತಿಯೊಬ್ಬರು, ಯಾರೇ ಇರ್ಬೋದು, ಅವನು ಸೇವಕ ಆಗಿರ್ಲಿ, ಸೇವಕಿಯಾಗಿರ್ಲಿ, ವಿಶ್ವಾಸಿಯಾಗಿರ್ಲಿ, ಹಾಲೆಲೂಯಾ, ಲೋಕದ ಜನ ಆಗಿರಲಿ, ಅವರು ಅರಿಯದೆ ತಪ್ಪು ಮಾಡಿದ್ದಾರೆ, ಅರಿಯದೆ ದಾರಿ ತಪ್ಪಿದ್ದಾರೆ, ಅರಿಯದೆ ಅವರು ಏನ್ ಬೇಕೋ ಹೋಗಿ ಜೀವಿಸ್ತಾ ಇದ್ದಾರೆ. ಆದರೆ ವಾಕ್ಯ ತಿಳಿದಂಥವರು ಕೆಲವೊಮ್ಮೆ ಬೇಸರ ಮಾಡಿಸ್ತಾರೆ ದೇವರಿಗೆ. ವಾಕ್ಯ ಕೇಳ್ತಾರೆ, ಬಾಕಿ ಕಾರ್ಯಗಳಲ್ಲಿ ಹೊರಗಡೆ ಅವರು ಇಷ್ಟ ಬಂದಂತೆ ಜೀವಿಸ್ತಾರೆ. ಅವರಿಗಾಗಿ ಈ ವಾಕ್ಯವನ್ನು ಧ್ಯಾನ ಮಾಡಬೇಕಾದ್ರೆ, ಎಲ್ಲಿ ನಾನು ಹಿಂಜಾರಿ ಹೋಗಿದ್ದೇನೆ, ಎಲ್ಲಿ ದೇವರಿಗೆ ನಾನು ದೂಷಣೆಯನ್ನು ಮಾಡಿದ್ದೇನೆ, ಎಲ್ಲಿ ನಾನು ಅವರಿಗೆ ಬೇಸರಗೊಳಿಸಿದ್ದೇನೆ, ಹಾಲೆಲೂಯಾ, ಇದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಅವ್ರವ್ರಿಗೆ ಗೊತ್ತಾಗ್ತದದು, ನಾನು ಎಲ್ಲಿ ಜಾರಿದ್ದೇನೆ, ಎಲ್ಲಿ ನನ್ನ ನಂಬಿಕೆ ಇಟ್ಟಿದ್ದೇನೆ. ಇದರಲ್ಲಿ ಯಾವ್ದು ನಾನು ದೇವರಿಗೆ ಬೇಸರ ಮಾಡಿಲ್ಲ ಅಂದ್ರೆ ನೀವು ಧನ್ಯರು ಮಾತ್ರ. ಯಾವ ವಿಷಯದಲ್ಲಿ ನೀವು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ನೋಡಿ, ಬೇಸರಗೊಳಿಸುತ್ತೀರಿ ಅಂದಿತ್ತು. ಪ್ರತಿಯೊಬ್ಬರು ದುರಾಚಾರಿಯಾಗಿ ಯೆಹೋವನ ದೃಷ್ಟಿಗೆ ಒಳ್ಳೆಯವರು ಯಾರು? ದುರಾಚಾರಿ ಬಿಟ್ಟು ಯೆಹೋವನ ದೃಷ್ಟಿಗೆ ಯಾರು ಒಳ್ಳೆಯವರು, ಅವರೇ ದೇವರಿಗೆ ಇಷ್ಟ. ಅವರು ಮಾತ್ರ ಇಷ್ಟ ಅಂತ ಹೇಳ್ತಾರೆ. ಆ ಇಷ್ಟದವರು ಯಾರಾದ್ರೂ ಇದ್ದರೆ ಧನ್ಯರು ನೀವು. ಹಾಗಾಗಿ ನಾವು ವಾಕ್ಯವನ್ನು ಸರಿಯಾದ ರೀತಿ ನಾವು ಧ್ಯಾನ ಮಾಡಬೇಕಾದ್ರೆ ದೇವರು ತಾನೇ ನಮಗೆ ತಿಳಿಸಿಕೊಡ್ತಾರೆ. ಹಾಲೆಲೂಯಾ. ನೋಡಿ, 3ನೇ ಅಧ್ಯಾಯ 14ನೇ ವಚನದಿಂದ, ಅದೇ ಮಲಾಕಿಯ ಪತ್ರಿಕೆ, ದೇವರನ್ನು ಸೇವಿಸುವುದು ವ್ಯರ್ಥ, ನಾವು ಆತನ ನಿಯಮಗಳನ್ನು ಅನುಸರಿಸಿ ಸೇನಾಧೀಶ್ವರನಾದ ಯೆಹೋವನ ಮುಂದೆ ದುಃಖದಿಂದ ವಿಕಾರಿಗಳಾಗಿ ನಡೆಯುವುದರಿಂದ ಲಾಭವೇನು? ಇಲ್ಲಿ ದೇವರನ್ನು ಸೇವಿಸುವುದು ವ್ಯರ್ಥ ಅಂತ ಹೇಳ್ತಾರೆ. ನಾವು ದುರಾಚಾರಿಯಾಗಿ ನಡೆದ ಮೇಲೆ ದೇವರನ್ನ ಸೇವಿಸುವುದು ವ್ಯರ್ಥ, ಪ್ರಾರ್ಥನೆ ಮಾಡುವುದು ವ್ಯರ್ಥ, ಆಲಯಕ್ಕೆ ಹೋಗುವುದು ವ್ಯರ್ಥ, ಕಾಣಿಕೆ ದಶಂಭಾಗ ಎಲ್ಲ ಕೊಟ್ಟು ನಾನು ಪರಲೋಕ ಹೋಗ್ತೀನಿ ಅಂತ ನೆನೆಸ್ಕೊಳ್ಳೋದು ವ್ಯರ್ಥ. ಹಾಲೆಲೂಯಾ. ಈ ರೀತಿಯಾಗಿ ಯಾರು ಯೋಚನೆ ಮಾಡ್ಬೇಡ್ರಿ ದಯಮಾಡಿ ಪ್ರಿಯರೇ. ದೇವರ ಮಾತು ಹೌದು ಅಂದರೆ ಹೌದು, ಇಲ್ಲವಾದರೆ ಇಲ್ಲ. ಬಾಕಿ ಮಾತು ನನ್ನದಲ್ಲ. ಹಾಲೆಲೂಯಾ. ಪೇತ್ರನಿಗೆ ಹೇಳ್ತಾರೆ ದೇವರು. ಅದಕ್ಕೆ ಮತ್ತೊಂದು ವಾಕ್ಯ ಹೇಳ್ತದೆ, ಮಾರ್ಕನ ಬರೆಸುವ ವಾರ್ತೆಯಲ್ಲಿ ಹೇಳ್ತದೆ, ಈ ಜನರು ನನ್ನನ್ನು ಮಾತಿನಿಂದ ಸನ್ಮಾನಿಸ್ತಾರೆ ಹೊರತು ಇವರು ಮನಸ್ಸು ನನಗೆ ದೂರವಾಗಿದೆ, ಇವರು ಭಕ್ತಿ ತೋರುವುದು ನನಗೆ ವ್ಯರ್ಥ, ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನ ಇವರು ಬೋಧಿಸುವರಾಗಿದ್ದಾರೆ. ಹಾಲೆಲೂಯಾ. ಅವ್ರದ್ದು ಯಾವುದೋ ಒಂದು ಇದಿದೆ, ಅದನ್ನ ಬೋಧಿಸ್ತಾರೆ ಅಷ್ಟೇ. ಹೇಗ್ ಬೇಕಾರೋ ಏನ್ ಬೇಕಾರ ಮಾತನಾಡ್ಬೋದು. ವಾಕ್ಯವನ್ನೇ ಬದಲು ಮಾಡುವಂತ ಸೇವಕರು ತುಂಬಾ ಜನ ಇದ್ದಾರೆ ಭೂಮಿ ಮೇಲೆ. ಹಾಗಾಗಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಂಡು ಎಚ್ಚರಿಕೆಯಿಂದ ದೇವರು ಬರೋ ತನಕ ನಮ್ಮನ್ನು ನಾವು ಕಾತ್ಕೊಳ್ಬೇಕಾಗಿದೆ. ಹಾಗಾಗಿ ನಾವು ವಾಕ್ಯ ಓದ್ಬೇಕು, ಪ್ರಾರ್ಥನೆ ಮಾಡಬೇಕು, ಆಲಯಕ್ಕೆ ಹೋಗ್ಬೇಕು. ಶರೀರದನ್ನ ತೆಗೆದುಕೊಳ್ರಿ.
ಸರಿಯಾಗಿದ್ದನ್ನ ಯಾವುದನ್ನು ನಾವು ಲೆಕ್ಕಕ್ಕೆ ತೆಗೆದುಕೋಬೇಡಿ ಪ್ರಿಯರೇ. ವಾಕ್ಯನೂ ಹಂಗೆ ಬರೆಯಲ್ಪಟ್ಟಿದೆ, ಮತ್ತಾಯನ ಸುವಾರ್ತೆಯಲ್ಲಿ ಇದೆ. ವಾಕ್ಯ ಸಭಾಸೇವಕರು ಸಭೆಯಲ್ಲಿ ಹೇಳುವಂತ ಮಾತು ಕೆಲವೊಮ್ಮೆ ಈ ಪ್ರಾರ್ಥನೆಗಳು ಎಲ್ಲ ವಾಕ್ಯಗಳನ್ನ ತೆಗೆದುಕೊಟ್ರಿ ಎಲ್ಲ ನಡೀರಿ, ಓಕೆ, ಅವರ ನಡತೆ ಪ್ರಕಾರ ನಡಿಬೇಡ್ರಿ ಅಂತ. ಹೀಗೆ ನಾನು ಹೇಳ್ತೀನಿ, ನನ್ನ ನಡತೆ ಪ್ರಕಾರ ಯಾರು ನಡೆಯೋದು ಬೇಡ. ಹಾಲೆಲೂಯಾ. ನನ್ನ ನಡತೆ, ನನ್ನ ಮಾತು, ನನ್ನ ಸ್ವಭಾವ, ನನ್ನ ನಾಲಿಗೆ ಏನು ಅಂತ ದೇವರಿಗೆ ಗೊತ್ತು ಪ್ರಿಯರೇ. ಹಾಗಾಗಿ ಎಲ್ಲರನ್ನು ಅವರವರೇ ನೀವು ಪರೀಕ್ಷೆ ಮಾಡಿಕೊಂಡು ಮಾಡಿ ವಾಕ್ಯಗಳನ್ನ ಸರಿಯಾದ ರೀತಿ ನಾವು ಓದ್ಕೊಂತ ಹೋಗೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳಲ್ಪಟ್ಟಂತ ವಾಕ್ಯ ಸ್ತೋತ್ರ. ವಿಧಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ, ರಾತ್ರಿ ವೇಳೆಯಲ್ಲಿ ಸ್ವಾಮಿ ಯಾರ್ಯಾರು ವಿಡಿಯೋ ಮುಖಾಂತರ ನೋಡ್ತಾರೋ ಸ್ವಾಮಿ ದೇವರೇ, ಅವರೆಲ್ಲ ಸುಕ್ಷೇಮವಾಗಿರುವಂತೆ ಸಹಾಯ ಮಾಡಿ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಪ್ರಾರ್ಥನೆ ಕೇಳುತ್ತಾರೆ. ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತೇನೆ, ಜೀವವುಳ್ಳ ತಂದೆ, ಆಮೆನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.